ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಏನು ಹೈಕೋರ್ಟ್ನ ಆದೇಶದ ಮೇರೆಗೆ 50% ಮೀಸಲಾತಿ ಅನುಗುಣವಾಗಿ ನೋಟಿಫಿಕೇಶನ್ ಹೊರಡಿಸಬಹುದು ಎಂದು ಮಧ್ಯಂತರ ಆದೇಶ ಕರ್ನಾಟಕದ ಹೈಕೋರ್ಟ್ ನೀಡಿದೆ. ಅದೇ ಕಾರಣದಿಂದ ಸರ್ಕಾರ ಈಗಾಗಲೇ 56,432 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಮಾಡ್ತೇವೆ ಒಂದು ತಿಂಗಳಲ್ಲಿ ಅಂತೇಳಿ ಆದೇಶವನ್ನು ಅಧಿಕೃತವಾಗಿ ಹೊರಡಿಸಿದ್ದಾರೆ. ಅದರಲ್ಲಿ ಯಾವ ಒಂದು ಹುದ್ದೆಗಳು ಭಾಳ ದಿನದಿಂದ ನೋಟಿಫಿಕೇಶನ್ ಆಗಬೇಕು ಅಂತ ರೆಡಿಯಾಗಿ ಕುಂತಿದ್ದೀವೋ ಅವುಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಈ ಒಂದು 56,432 ಹುದ್ದೆಗಳಲ್ಲಿ ಯಾವ ಹುದ್ದೆಗಳು ನೋಟಿಫಿಕೇಶನ್ ಫಸ್ಟ್ ಬರ್ಬೋದು ಅಥವಾ ಈ ಒಂದು ಭಾಳಷ್ಟು ದಿನದಿಂದ ವೇಟ್ ಮಾಡ್ತಾ ಇರುವಂಥ ನೋಟಿಫಿಕೇಶನ್ ಯಾವುವು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಹೋಮ್ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಮ್ ಮಿನಿಸ್ಟ್ರಿ ಅಫೇರ್ಸ್ನಲ್ಲಿ ಬರುವಂತಹ ಪೊಲೀಸ್ ನೇಮಕಾತಿ 4,600 ಕಾನ್ಸ್ಟೇಬಲ್ ನೇಮಕಾತಿ ಪ್ರಕ್ರಿಯೆ. ಈ ನ್ಯೂಸ್ ಹಳೆದಾಗಿರ್ಬೋದು, ಆದರೆ ಭಾಳ ದಿನದಿಂದ ವೇಟ್ ಮಾಡ್ತಾ ಇರುವಂಥ ಆಸ್ಪಿರೆಂಟ್ಸು, ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಈ ಒಂದು ಹುದ್ದೆಗಾಗಿ. ಹಾಗಾಗಿ 4,600 ಕಾನ್ಸ್ಟೇಬಲ್ಸ್ ಹುದ್ದೆಗಳು ಮತ್ತು 402 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನೋಟಿಫಿಕೇಶನ್ ಆಗ್ಬೋದು. ಏಕೆಂದರೆ 900 ಪ್ಲಸ್ PSI ಖಾಲಿ ಇವೆ, ಸುಮಾರು 17,000 ಪ್ಲಸ್ PC ಖಾಲಿ ಇವೆ. ಆ ಒಂದು ಖಾಲಿ ಇರುವಂಥ ಹುದ್ದೆಗಳು ಒಮ್ಮೆಲಿಗೆ ತುಂಬೋದಿಲ್ಲ, ಹಾಗಾಗಿ ಹಂತವಾಗಿ ತುಂಬ್ತಾರೆ. ಈ 4,600 ಕಾನ್ಸ್ಟೇಬಲ್ಗಳಲ್ಲಿ APC ಅಂದರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು CPC ಸಿವಿಲ್ ಕಾನ್ಸ್ಟೇಬಲ್ ಮತ್ತು KSRP ಕೂಡ ಇದ್ದಾವೆ, ಮತ್ತು KSISF ಕಾನ್ಸ್ಟೇಬಲ್ ಕೂಡ ಇದ್ದಾವೆ. DRCR ಕೂಡ ಅಂದರೆ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂದರೆ ಅದೇ CRDR ಪೊಲೀಸ್ ಕಾನ್ಸ್ಟೇಬಲ್ ಬರ್ತವೆ. ಇನ್ನು 900 ಪ್ಲಸ್ PSIನಲ್ಲಿ ಸುಮಾರು 300 ಅಥವಾ 400 ಹೊರಡಿಸುವ ಸಾಧ್ಯತೆ ಇದೆ ಅಧಿಸೂಚನೆ. ಹಾಗಾಗಿ ಈ ಒಂದು ನೋಟಿಫಿಕೇಶನ್ ನೋಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪೆಕ್ಟ್ ಅನ್ನೋಕ್ಕಿಂತ ಈ ಒಂದು ನೋಟಿಫಿಕೇಶನ್ ಮೊದಲು ಆಗ್ಬೋದು. ಇನ್ನು ಕಂದಾಯ ಇಲಾಖೆಯಲ್ಲಿ ಸುಮಾರು 500 ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮೊದಲು ಆಗ್ಬೋದು. ಏಕೆಂದರೆ ಆರ್ಥಿಕ ಇಲಾಖೆ ಸುಮಾರು 2023-24ನೇ ಸಾಲಿನಲ್ಲೇ 1500 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿತ್ತು. ಹಾಗಾಗಿ 1000 ಹುದ್ದೆಗಳು 2023-24ನೇ ಸಾಲಿನಲ್ಲಿ ತುಂಬಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು 500 ಹುದ್ದೆಗಳು ಮೊದಲು ನೋಟಿಫಿಕೇಶನ್ ಆಗ್ಬೋದು. ಏಕೆಂದರೆ ಈಗಾಗಲೇ ಅನುಮತಿ ಪಡೆದು ವಿವಿಧ ಜಿಲ್ಲೆಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಖಾಲಿ ಹುದ್ದೆಗಳಿವೆ ಅಂಥೇಳಿ ಒಂದು ಮಾಹಿತಿ ನೀಡಿ ಅಂತ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟರ್ ಹೋಗಿದ್ದೆ. ಅದೇ ಇದು ನೀವು ನೋಡ್ಬೋದು, 500 ಗ್ರಾಮಾಡಳಿತ ಅಧಿಕಾರಿ ನೋಟಿಫಿಕೇಶನ್ ಆಗ್ಬೋದು. ಇನ್ನು ಇದು ಕೂಡ ತುಂಬ ಅಂದರೆ ತುಂಬ ಹಳೆಯದು. 2024 ಅನ್ನೋದಕ್ಕಿಂತ 2023ನೇ ಸಾಲಿನಿಂದಲೂ ಈ ಒಂದು ನೋಟಿಫಿಕೇಶನ್ ಆಗುತ್ತೆ ಅಂತ ಕಾಯ್ತಾ ಇದ್ರಿ. ಯಾವ ಇಲಾಖೆ ಅಂದರೆ ಅಬಕಾರಿ ಇಲಾಖೆ. ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಮೊದಲು ಆಗ್ಬೋದು. ಇದು ಕೂಡ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್, ಮತ್ತು ಇದು ಸ್ವಲ್ಪ ಫಿಸಿಕಲ್ ಡಿಫ್ರೆಂಟ್ ಇದೆ. ಈ ಒಂದು ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಥರ ಇರೋದಿಲ್ಲ, ಕೆಲವೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಇನ್ನು ನೋಡ್ಬೋದು, ಅಬಕಾರಿ ಉಪನಿರೀಕ್ಷಕರು 265 ಹುದ್ದೆಗಳು ಆಗ್ಬೋದು. ಇನ್ನು ಅಬಕಾರಿ ಪೇದೆಗಳು 942, ಒಟ್ಟು 1207 ಎಕ್ಸೈಸ್ ಗಾರ್ಡ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇವೆ. ಇವು ನೋಟಿಫಿಕೇಶನ್ ಆಗ್ಬೋದು. ಇದು ಕೂಡ ಒಂದು ಒಳ್ಳೆ ವಿಚಾರಣೆ ಹುದ್ದೆನೆ ಅಂತಲೇ ಹೇಳ್ಬೋದು. ಒಳ್ಳೆ ಶುಭ ಸುದ್ದಿ ಎಲ್ಲರಿಗೂ, ಆಸ್ಪಿರೆಂಟ್ಸ್ಗಳಿಗೂ. ಏಕೆಂದರೆ ಧಾರವಾಡದಲ್ಲಿ ನಡೆದಂಥ ಒಂದು ಮಹಾನ್ ಹೋರಾಟದಿಂದ ಈ ಒಂದು ಸರ್ಕಾರ ನಿರ್ಧಾರ ಬದಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಶ್ರಮವಹಿಸಿ, ಇನ್ನೂ ಹಲವಾರು HSTR ಮತ್ತು GPSTR ಪೋಸ್ಟ್ಗಳು ಕೂಡ ಖಾಲಿ ಇವೆ. ಆ ಒಂದು ಪೋಸ್ಟ್ಗಳು ತುಂಬ್ತಾರೆ. ಅದು ಎಕ್ಸಾಕ್ಟ್ ಮಾಹಿತಿ ಇಲ್ಲ, ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಇಂತಿಷ್ಟು ಪೋಸ್ಟ್ ಬಿಡ್ಬೋದು ಅಂತ. ಸುಮಾರು ಒಂದು 10,000 ಪ್ಲಸ್ ನೋಟಿಫಿಕೇಶನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಏಕೆಂದರೆ ಭಾಳಷ್ಟು ಹುದ್ದೆಗಳು ಖಾಲಿ ಇವೆ, ಅದಕ್ಕಿಂತ ಜಾಸ್ತಿನೇ ಇವೆ. ಆದರೆ ಇವರು ಎಷ್ಟು ತುಂಬ್ಕೋತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಅದು ಕೂಡ 10,000 ಅಥವಾ 15,000, ಆ್ಯಕ್ಚುಲಿ ಅದು 24,000 ಹುದ್ದೆಗಳು ಖಾಲಿ ಇವೆ ಅಂತ, ಇದು ತುಂಬಬೇಕು ಅಂತ
ಇದ್ದಿದ್ರು. ಹಾಗಾಗಿ ಇಲ್ಲಿ 56,000 ಹುದ್ದೆಗಳಲ್ಲಿ ಅವೇ 24,000 ಆದರೆ ಇನ್ನೂ ವಿವಿಧ ಇಲಾಖೆಗಳಲ್ಲಿ ಭಾಳಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ ಸ್ವಲ್ಪ ಹಂತ ಹಂತವಾಗಿ ತುಂಬ್ಕೋಬಹುದು ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ ಎಷ್ಟು ಬಿಡ್ತಾರೆ ಅಂತ. ಇದು ಸ್ನೇಹಿತರೆ, ಇದು ಒಂದು. ಮತ್ತು ನೀವು ನೋಡ್ಬೋದು ಗ್ರಾಮ ಪಂಚಾಯತಿಗಳಲ್ಲಿ ಪಿ ಡಿ ಒ ಈಗಾಗಲೇ 2023-24ನೇ ಸಾಲಿನಲ್ಲಿ 300ಕ್ಕೂ ಪ್ಲಸ್ 250ಕ್ಕೂ ಪ್ಲಸ್ ಪಿ ಡಿ ಒ ಹುದ್ದೆಗಳು ತುಂಬಿಕೊಂಡಿದ್ದಾರೆ. ಈ ಒಂದು ಪಿ ಡಿ ಒ ಹುದ್ದೆ ಬಿಡುವುದು ರೇರ. ಅದರಲ್ಲಿ ಗ್ರಾಮ ಪಂಚಾಯತಿ ಸೆಕ್ರೆಟ್ರಿ ಮತ್ತು SDAA ಒಂದು ಪೋಸ್ಟ್ಗಳು ನೋಟಿಫಿಕೇಷನ್ ಆಗಬಹುದು. ಎಕ್ಸಾಕ್ಟ್ ಮಾಹಿತಿ ಇಲ್ಲ, ಅಂಕಿ ಸಂಖ್ಯೆಗಳು ಆದರೂ ಕೂಡ ಹೇಳೋಕ್ಕಾಗೋದಿಲ್ಲ. ನೋಡೋಣ, ಈ ಒಂದು ಇಲಾಖೆಯಲ್ಲೂ ನಿಮ್ಮ ಒಂದು ನೋಟಿಫಿಕೇಷನ್ ಆಗ್ಬೋದು. ಇನ್ನು ಸ್ನೇಹಿತರೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅಂತ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ. ನೀವು ಸಂಬಂಧಪಟ್ಟಂಗೆ ಅಧಿಕೃತವಾಗಿ ಹೋಗಿ ನೋಡ್ಬೋದು. ಇದು ಆಗಿತ್ತು ಸ್ನೇಹಿತರೆ. ಇನ್ನೊಂದು ವಿಚಾರ, ಒಳ ಮೀಸಲಾತಿ ಈಗಾಗಲೇ ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾರೆ. ಯಾಕೆಂದರೆ ಭಾಳ ದಿನದಿಂದ ವಿವಾದಾತ್ಮಕವಾಗಿ ಇರುವಂತಹ ಒಳ ಮೀಸಲಾತಿ ಈಗ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಅದು ಕಾಯ್ದೆಯಾಗಿ ಇನ್ನು ಜಾರಿಗೆ ತರುವಂಥ ಒಂದೇ ಬಾಕಿ ಉಳಿದೆ. ಇನ್ನು ಒಂದು ಹೈಕೋರ್ಟ್ನಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ 56% ಮೀಸಲಾತಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕೇಸ್ ನಡೀತಾ ಇದೆ. ಅದು ಕೇಸ್ ನಡೀತಾ ಯಾವಾಗ ಆದೇಶ ಬರುತ್ತೆ ಅಂತ ಹೇಳೋಕ್ಕಾಗೋಲ್ಲ. 50% ಒಂದು ಕೆಡರ್ ಆ್ಯಂಡ್ ರೂಲ್ಸ್ ಇಟ್ಕೊಂಡು ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾಯಿರಿ. ಪ್ರಿಪ್ರೇಷನ್ ಕಡೆಗೆ ಹೆಚ್ಚು ಗಮನ ಕೊಡುವುದರ ಮೂಲಕ ನಿಮ್ಮ ಒಂದು ಹುದ್ದೆಯನ್ನು, ನಿಮಗೆ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಹುದ್ದೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.